ಎಲ್ಲಿ ಹೋಗಿದ್ರಿ ನೀವು? ಪರವಾಗಿಲ್ಲ ಅರ್ಚನಾ, ಹೊರಗಡೆ ಹೋಗಿ ಬರೋಷ್ಟರಲ್ಲಿ ನಿಮ್ಗೂ ಒಳ್ಳೆ ಮಾತು ಕಲಿಸಿದ್ದಾರೆ ಮಂತ್ರ ಮೇಡಮು. ಸಾಧನಾ ಮೇಡಮ್. ಮಂತ್ರ, ಒಂದು ನಿಮಿಷ. ಅವ್ರು ಮಾತಾಡ್ತಾರೆ ಅಂತ ಅವ್ರ ಸಮಕ್ಕೆ ನಾವು ಮಾತಾಡಕ್ಕಾಗತ್ತಾ? ಅಕ್ಕ, ಏನಿದು ನೀವು ಈ ತರ ಎಲ್ಲ ಮಾತಾಡ್ತಿದ್ದೀರಾ? ನಮ್ಮಿಬ್ರು ಮಧ್ಯ ಪಾಪ ಮಂತ್ರ ಅವ್ರನ್ನ ಏನಕ್ಕೆ ಕರ್ಕೊಂಡ್ ಬರ್ತಿದ್ದೀರಾ? ಪಾಪ ಮಂತ್ರ ಈಗಾಗ್ಲೇ ತುಂಬಾ ನೊಂದು ಹೋಗಿದ್ದಾರೆ, ನೋವಿಂದ ಬೆಂದ್ ಹೋಗಿದ್ದಾರೆ. ಬೆಂಕಿ ಮೇಲಿದ್ಮೇಲೆ ಬೇಲೆ ಬೇಕಲ್ವಾ ಅರ್ಚನಾ? ನೀವ್ಯಾಕೋ ಇತ್ತೀಚೆಗೆ ಒಗ್ತೊಗ್ಟಾಗಿ ಮಾತಾಡ್ತಿದ್ದೀರಾ ಅಕ್ಕ? ನಾನಲ್ಲ, ಇತ್ತೀಚೆಗೆ ನೀವು ಒಗಟೊಗಟಾಗಿ ನಡ್ಕೋತಾ ಇರೋದು. ಓ ಬಿಡಿ ಬಿಡಿ, ಈಗ ನನಗೆ ನಿಮ್ ಕೋಪ ಅರ್ಥ ಆಯ್ತು. ಇಲ್ಲಿ ನೋಡಿ, ಅದು ಪರ್ಸನಲ್ ಆಗ್ಲಿ ಆಫೀಸ್ ವಿಷಯ ಆಗ್ಲಿ, ನನ್ನ ನಿಮ್ಮ ಮಧ್ಯೆ ತುಂಬಾ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಅದೇ ಬೇರೆ, ಇದೇ ಬೇರೆ. ಪಾಪ ಮಂತ್ರ. ಅಕ್ಕ, ಹಸೆ ಮನೆ ತನಕ ಬಂದು ಒಂದ್ ಹೆಣ್ಣಿನ ಮದ್ವೆ ನಿಂತು ಹೋದ್ರೆ ಆ ನೋವು ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾ? ನನಗ್ ಗೊತ್ತು, ನಾನು ಅನುಭವಿಸಿದ್ದೀನಕ್ಕ. ಅದೇ ಅನುಭವ ಮಂತ್ರಗಾಗಿದೆ. ಅದಕ್ಕೆ ಅಕ್ಕ, ಮಂತ್ರ ಅವ್ರ ಜೊತೆ ನಾನ್ ನಿಂತಿರೋದು. ಏನ್ ಅರ್ಚನಾ ನೀವು ಯಾರನ್ನೋ ಯಾರ ಜೊತೆ ಹೋಲಿಸ್ಬಿಟ್ಟು ಮಾತಾಡ್ತಾ ಇದ್ದೀರಾ? ನೀನೇ ಬೇರೆ, ಅವರೇ ಬೇರೆ. ಸರಿ, ಬೇರೆ ಬೇರೆನೇ ಆಗ್ಲಿ ಬಿಡಿ, ನೋವನ್ನೋದು ಒಂದೇ ತಾನೆ. ಹೇಗೊಂದೇ ಆಗತ್ತೆ? ನಿನ್ಗಿನ್ನೂ ಮದ್ವೆನೇ ಆಗಿಲ್ಲ. ಅವಳಿಗೇನಿದು ಮೊದಲನೇ ಸಲ ಮದ್ವೆನಾ? ಸಾಧನಾ ಅಕ್ಕ. ಮಂತ್ರ, ಇಲ್ಲ ಒಂದ್ ನಿಮಿಷ ಇರಿ, ನಾನು ಮಾತಾಡ್ಬೇಕು. ತುಂಬಾ ಮಾತಾಡ್ತಿದ್ದಾರೆ. ಇವಾಗೇನು? ನಿಮಗಂತೂ ನನ್ನ ನೋಡಿದ್ರೆ ಆಗಲ್ಲ, ಹಾಗಂತ ನನ್ ಜೊತೆ ಯಾರು ಚೆನ್ನಾಗಿರ್ಬಾರ್ದಾ? ಹಾ, ಚೆನ್ನಾಗಿರೋದಕ್ಕೆ ನೀನ್ ಬಿಟ್ರೆ ತಾನೆ. ಅದಕ್ಕೆ ಜಾಸ್ತಿ ಆಯ್ತು ನಿಮ್ದು. ನೋಡು ಮಂತ್ರ, ಪ್ಲೀಸ್ ಇರಿ, ನಾನ್ ಸಾಧನ ಅಕ್ಕಗ ಅರ್ಥ ಮಾಡಿಸ್ತೀನಿ. ಅವರು ತಪ್ಪು ತಿಳ್ಕೊಂಡಿದ್ದಾರೆ. ತಪ್ಪು ತಿಳ್ಕೊಂಡಿರೋದು ನಾನಲ್ಲ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನೀನು ತಪ್ಪು ತಿಳ್ಕೊಂಡಿದ್ಯಾ. ನೀನು ಮಂತ್ರನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನ ದಯವಿಟ್ಟು ಮಾಡಬೇಡ ಅರ್ಚನಾ. ಅವಳನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಪ್ಲೀಸ್ ಸಾಕು ಅಕ್ಕ, ನಾನಾಗ್ಲೇ ಹೇಳ್ದೆ ತಾನೆ ನಿಮ್ಗೆ, ನಾವೆಲ್ಲರೂ ಒಂದೇ ಕುಟುಂಬದವರು. ನಮ್ಮಲ್ಲೇ ಜಗಳ ಮಾಡ್ಕೊಳ್ಳೋದು ಸರಿ ಇರುತ್ತಾ? ಆಗ ನಮ್ಗಳ ಮಧ್ಯೆ ಮೂರನೇವ್ನ ಯಾರೋ ಬರ್ತಾನೆ, ಏನು ತಂದು ಹಾಕ್ತಾನೆ ಅಂದ್ರೆ ನಾವ್ಯಾಕೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಕ್ಕ? ಇಂಥ ಸಂದರ್ಭದಲ್ಲಿ ನಾವು ಒಟ್ಟಾಗಿ ನಿಂತ್ಕೋಬೇಕು ಮಂತ್ರ ಜೊತೆನಲ್ಲಿ. ಆದ್ರೆ ನೀವ್ಯಾರು ನಿಲ್ತಿಲ್ವಲ್ಲ, ನಾನ್ ನಿಲ್ತೀನಿ. ಅದೆಷ್ಟೇ ಕಷ್ಟ ಆದ್ರೂ ಸರಿ, ಮಂತ್ರ ಮೇಲ್ ಬಂದಿರೋ ಕಳಂಕನ ನಾನೇ ತೊಳಿತೀನಿ. ಅದು ನನ್ನ ಕೆಲಸ. ಅದಕ್ಕೆ ಅಣ್ಣನ ಫ್ರೆಂಡ್ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರು, ಅವ್ರನ್ನ ನಾವು ಭೇಟಿ ಮಾಡಕ್ ಹೋಗಿದ್ವಿ. ನಿಮಗೆ ಹೇಳೋಣ ಅಂತ ಬಂದೆ, ನೀವು ನಿಮ್ಮ ಕ್ಯಾಬಿನಲ್ಲಿ ಇರಲಿಲ್ಲ. ಈ ಕೋಪ ಮಾಡ್ಕೊಂಡಿದ್ದೀರಾ? ನನಗೇನು ಅಂತಾನೆ ಅರ್ಥ ಆಗ್ತಿಲ್ಲ ಅಕ್ಕ. ಮಂತ್ರ, ಪ್ಲೀಸ್ ಕೆಲಸ ಕಂಟಿನ್ಯೂ ಮಾಡಿ ಹೋಗಿ. ಅಕ್ಕ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಯಾರೋ ಒಬ್ಬ ಏನೋ ಹೇಳ್ದ ಅಂತ ನೀವು ಅದನ್ನ ನಂಬ್ತಿರಲ್ಲ. ಏನೋ ನಿಮ್ ಕ್ಯಾರೆಕ್ಟರೇ ನನ್ಗೆ ಅರ್ಥ ಆಗ್ತಿಲ್ಲ. ನಾನು ನೋಡ್ತಾ ಇರೋದು ಅರ್ಚನನ್ನ, ಇಲ್ಲ ಅರ್ಚನನ್ ರೂಪದಲ್ಲಿರೋ ಮಂತ್ರನ್ನ, ಅಥವಾ ಅರ್ಚನನ್ ಬಾಯಲ್ಲಿ ಬರ್ತಿರೋದು ಮಂತ್ರನ್ ಮಾತಾ? ಒಂದು ಅರ್ಥ ಆಗ್ತಿಲ್ವೇ?
ಏನಾಯ್ತು ನಮ್ಮ ಅರ್ಚನಂಗೆ?